ವೀಕ್ಷಕರೇ, ಪೊಲೀಸರ ಮುಂದೆ ಯಾವುದಾದ್ರೂ ಕೇಸ್ ಬಂದಾಗ ಸಾಕಷ್ಟು ವಿಷಯಗಳ ಮೇಲೆ ಏಕ ಸಮಯದಲ್ಲಿ ಗಮನ ಹರಿಸಬೇಕಾಗತ್ತೆ. ಪ್ರತಿ ಆಂಗಲ್ ಇಂದನೂ ನೋಡ್ಬೇಕಾಗತ್ತೆ. ಏನಾದ್ರೂ ನೋಡ್ಲಿಲ್ಲ ಅಂದ್ರೆ ಕೇಸ್ ಸಾಲ್ವ್ ಆಗಲ್ಲ. ಅಪರಾಧಿ ತಪ್ಪಿಸಿಕೊಂಡು ಹೋಗೋ ಚಾನ್ಸಸ್ ಬಹಳನೇ ಜಾಸ್ತಿ. ಹಾಗೆ ಮತ್ತೊಂದು ಕಡೆ ಅಪರಾಧಿ ಕೂಡ ತುಂಬಾನೇ ಬುದ್ಧಿವಂತಿಕೆಯಿಂದ ಪ್ಲಾನ್ ಮಾಡ್ತಾನೆ. ನಾನು ಯಾವುದೇ ಕಾರಣಕ್ಕೂ ಪೊಲೀಸರಿಗೆ ಸಿಕ್ಕಿ ಹಾಕಿಕೊಳ್ಳಬಾರದು ಅಂತ. ಇವತ್ತಿನ ಸ್ಟೋರಿ ಕೂಡ ಈ ತರಹದ ಒಂದು ಕೇಸ್. ಇಲ್ಲಿ ಅಪರಾಧಿ ಕೂಡ ಒಂದು ಟಾಪ್ ನಾಚ್ ಪ್ಲಾನ್ ಕ್ಯಾಲ್ಕುಲೇಟ್ ಮಾಡಿದ್ದ. ಪೊಲೀಸರು ಅಪರಾಧಿಯನ್ನ ಹಿಡಿಯಲು ಆಕಾಶ ಭೂಮಿ ಒಂದು ಮಾಡಬೇಕಾಯ್ತು. ಬನ್ನಿ, ಹಾಗಿದ್ರೆ ತಡ ಮಾಡದೆ ಇವತ್ತಿನ ಸ್ಟೋರಿನ ಶುರು ಮಾಡೋಣ. ಮಾಡೋಕ್ಕೂ ಮುಂಚೆ ನೀವು ನಮ್ಮ ಚಾನೆಲ್ಗೆ ಮೊದಲ ಬಾರಿ ಬಂದಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಬೆಲ್ನ ಪ್ರೆಸ್ ಮಾಡಿ. ಹಾಗೆ ನಿಮ್ಮ ಅಮೂಲ್ಯವಾದ ಅಭಿಪ್ರಾಯಗಳನ್ನ ಕಾಮೆಂಟ್ ಸೆಕ್ಷನ್ ಅಲ್ಲಿ ಬರೆಯೋದನ್ನ ಮರಿಬೇಡಿ. ಇವತ್ತು ನಾವು ಮಾತನಾಡಲು ಹೊರಟಿರುವ ಸ್ಟೋರಿ ವಿಶಾಲ ಗಾನಿಗ ಕೇಸ್ನ ಬಗ್ಗೆ. ಈ ಕತೆ ಶುರುವಾಗೋದು ನಮ್ಮ ಕರ್ನಾಟಕದ ಉಡುಪಿ ಜಿಲ್ಲೆಯ ಬ್ರಹ್ಮಾವರ ತಾಲೂಕಿನ ಕುಮಾರಗೋಡು ಎಂಬ ಹಳ್ಳಿಯಲ್ಲಿ. ಇಲ್ಲಿ ಕರಣ್ ಪ್ರಾಪರ್ಟೀಸ್ ರವರ ಒಂದು ಮಿಲನ್ ಅಪಾರ್ಟ್ಮೆಂಟ್ ಎಂಬ ಪ್ರಾಪರ್ಟಿ. ವರ್ಷ 2021. ಮಿಲನ್ ಅಪಾರ್ಟ್ಮೆಂಟ್ ನಲ್ಲಿ ಒಂದು ಸಣ್ಣ ಫ್ಯಾಮಿಲಿ ವಾಸವಾಗಿದ್ರು. ರಾಮಕೃಷ್ಣ ಗಾಣಿಗ ಹಾಗೂ ಅವರ ಪತ್ನಿ ವಿಶಾಲ ಗಾಣಿಗ, ಜೊತೆಗೆ 7 ವರ್ಷದ ಮಗಳು ಆರ್ವಿ ಗಾಣಿಗ. ಇವರದೊಂದು NRI ಫ್ಯಾಮಿಲಿ. ನಾರ್ಮಲಿ ಇವರು ದುಬೈನಲ್ಲಿ ವಾಸವಿರೋದು. ರಾಮಕೃಷ್ಣ ಅವರಿಗೆ ದುಬೈನ ಒಂದು ಕಂಪನಿಯಲ್ಲಿ ಕೆಲಸ ಇದ್ದಿದ್ರಿಂದ ಅವರು ಅಲ್ಲೇ ಸೆಟಲ್ ಆಗಿದ್ರು. ಯಾವಾಗಾದ್ರೂ ಟೈಮ್ ಸಿಕ್ಕಾಗ ಇಂಡಿಯಾಗೆ ಬಂದು ಹೋಗೋದು ಮಾಡ್ತಿದ್ರು. ಯಾಕೆಂದ್ರೆ ಇವರ ಉಳಿದ ಫ್ಯಾಮಿಲಿ ಮೆಂಬರ್ಸ್ ಗಳೆಲ್ಲ ಇಲ್ಲೇ ಇಂಡಿಯಾದಲ್ಲೇ ವಾಸವಿದ್ರು. ರಾಮಕೃಷ್ಣ ಬಿಜೂರಿನವರು, ಹಾಗೆ ವಿಶಾಲ ಗುಜ್ಜಾಡಿಯವರು. ಆದ್ರೆ ರಾಮಕೃಷ್ಣ ತಮ್ಮ ಹೆಂಡತಿಗಾಗಿ ಮಿಲನ್ ಅಪಾರ್ಟ್ಮೆಂಟ್ ನಲ್ಲಿ ಒಂದು ಫ್ಲಾಟ್ ತಗೊಂಡಿದ್ರು. ಯಾವಾಗ್ಲೇ ಇಂಡಿಯಾಗೆ ಬಂದ್ರು ಇದೇ ಫ್ಲಾಟ್ ನಲ್ಲಿ ಉಳ್ಕೋತಿದ್ರು. ಜೂನ್ 29, 2021ಕ್ಕೆ ವಿಶಾಲ ತಮ್ಮ ಮಗಳೊಂದಿಗೆ ಇಂಡಿಯಾಗೆ ಬರ್ತಾರೆ. ಬಂದಾಗ ಈ ಮಿಲನ್ ಅಪಾರ್ಟ್ಮೆಂಟ್ ನಲ್ಲಿ ಉಳ್ಕೋತಾರೆ. ಇಲ್ಲಿಂದ ಸುಮಾರು 8 ದಿನಗಳ ನಂತರ, ಅಂದ್ರೆ 9 ಜುಲೈಗೆ ವಿಶಾಲಳ ಫ್ಯಾಮಿಲಿಯಿಂದ ಆಕೆಯ ತಂದೆ, ತಾಯಿ ಹಾಗೂ ತಂಗಿ ಆಕೆಯನ್ನು ನೋಡಲು ಫ್ಲಾಟ್ಗೆ ಬರ್ತಾರೆ. ಎಲ್ಲವೂ ನಾರ್ಮಲ್ ಆಗಿತ್ತು. ಸ್ವಲ್ಪ ದಿನ ಅಲ್ಲೇ ಮಗಳ ಮನೆಯಲ್ಲಿ ಉಳಿದು ಜುಲೈ 12ಕ್ಕೆ ವಾಪಸ್ ಹೊರಡ್ತಾರೆ. ವಾಪಸ್ ಹೊರಡುವಾಗ ವಿಶಾಲ ಕೂಡ ಅವರೊಂದಿಗೆ ಗುಜ್ಜಾಡಿಯ ತನ್ನ ಮನೆಗೆ ಬರೋದಾಗಿ ಹೇಳಿ ಅವರೊಂದಿಗೆ ಹೊರಡ್ತಾಳೆ. ನಂತರ ಸ್ವಲ್ಪ ದಿನದಲ್ಲೇ ದುಬೈಗೆ ವಾಪಸ್ ಹೋಗೋದಿತ್ತು. ಜುಲೈ 12ರಂದು ಬೆಳಿಗ್ಗೆ ಸುಮಾರು 9ರಿಂದ 9:30ಕ್ಕೆ ಒಂದು ಆಟೋದಲ್ಲಿ ಎಲ್ಲರೂ ಹೊರಡ್ತಾರೆ. ಅಲ್ಲಿಂದ ಅರ್ಧ ಗಂಟೆಯಲ್ಲಿ ಅವರು ಗುಜ್ಜಾಡಿ ಕೂಡ ಮುಟ್ಟಿಯಾಗಿತ್ತು. ಎಲ್ಲರೂ ಇಳ್ಕೊಂಡು ಜೊತೆಗೆ ತಂದಿದ್ದ ಸಾಮಾನನ್ನೆಲ್ಲ ಇಳಿಸಿ ವಿಶಾಲ ಮಗಳನ್ನ ಅಪ್ಪನಿಗೆ ಕೊಟ್ಟು, ಇಲ್ಲೇ ಬ್ಯಾಂಕಿಗೆ ಹೋಗಿ ಬರ್ತೀನಿ, ಸ್ವಲ್ಪ ಕ್ಯಾಶ್ ಬೇಕಾಗುತ್ತೆ, ರಾಮಕೃಷ್ಣ ಅಕೌಂಟ್ಗೆ ಹಾಕಿದ್ದಾರೆ, ಹೋಗಿ ಡ್ರಾ ಮಾಡ್ಕೊಂಡು ಬರ್ತೀನಿ ಅಂತ ಹೇಳಿ ಅದೇ ಆಟೋದಲ್ಲಿ ವಾಪಸ್ ಹೊರಡ್ತಾಳೆ. ಈಗ ಮನೆಯಲ್ಲಿ ಅಪ್ಪ, ಅಮ್ಮ, ತಂಗಿ ಹಾಗೂ ಮಗಳು ವಿಶಾಲಳ ವೇಟ್ ಮಾಡ್ತಿರ್ತಾರೆ. 3-4 ಗಂಟೆ ಆದ್ರೂ ಆಕೆಯ ಸುಳಿವಿಲ್ಲ. ಮನೆಯಲ್ಲಿ ಅನ್ಕೋತಾರೆ ಬ್ಯಾಂಕ್ ಫುಲ್ ರಶ್ ಇರಬೇಕು, ಹಾಗಾಗಿ ಲೇಟ್ ಆಗ್ತಿದೆ ಅಂತ. ಹಾಗಾಗಿ ಮಧ್ಯಾಹ್ನದ ತನಕ ವೇಟ್ ಮಾಡಿ ವಿಶಾಲಳಿಗೆ ಕಾಲ್ ಮಾಡ್ತಾರೆ. ಆದ್ರೆ ಆಕೆ ಪಿಕ್ ಮಾಡ್ತಿರ್ಲಿಲ್ಲ. ತುಂಬಾ ಸರಿ ಮಾಡ್ತಾರೆ, ಆದ್ರೂ ಆಕೆ ಪಿಕ್ ಮಾಡ್ತಿರ್ಲಿಲ್ಲ. ಈಗ ಸ್ವಲ್ಪ ಫ್ಯಾಮಿಲಿ ಮೆಂಬರ್ಸ್ಗೆ ಟೆನ್ಷನ್ ಶುರುವಾಗಿತ್ತು. ಸಂಜೆ ಆಗ್ತಾ ಕೂಡ ಬರ್ತಿತ್ತು. ಅಪ್ಪ ಹೇಳ್ತಾರೆ, ನಾವು ಒಮ್ಮೆ ಹೋಗಿ ನೋಡ್ಕೊಂಡು ಬರೋಣ, ಫ್ಲಾಟ್ ಏನು ದೂರ ಇಲ್ವಲ್ಲ, ಬ್ಯಾಂಕ್ ಹೋಗಿ ಬರ್ತೀನಿ ಅಂದೋಳು ಯಾಕೆ ಇನ್ನೂ ಬಂದಿಲ್ಲ, ವಾಪಸ್ ಫ್ಲಾಟ್ಗೆ ಏನಾದ್ರೂ ಹೋಗಿದ್ಲಾ, ಅಲ್ಲಿ ಹೋಗಿ ಒಮ್ಮೆ ನೋಡ್ಕೊಂಡು ಬರೋಣ ಅಂತ ಮಗಳನ್ನ ಕರ್ಕೊಂಡು ಫ್ಲಾಟ್ಗೆ ಬರ್ತಾರೆ. ಫ್ಲಾಟ್ ನ ಡೋರ್ ಕ್ಲೋಸ್ ಆಗಿತ್ತು. ಬೆಲ್ ರಿಂಗ್ ಮಾಡ್ತಾರೆ, ಡೋರ್ ನಾಕ್ ಮಾಡ್ತಾರೆ, ಆದ್ರೆ ಯಾರೂ ಬಾಗಿಲು ತೆಗೆಯಲಿಲ್ಲ. ಆಗ ವಿಶಾಲಳ ಅಪ್ಪ ಜೋರಾಗಿ ಬಾಗಿಲನ್ನ ತಳ್ತಾರೆ. ಡೋರ್ ಲಾಕ್ ಮಾಡಿರಲಿಲ್ಲ, ಜಸ್ಟ್ ಕ್ಲೋಸ್ ಮಾಡಲಾಗಿತ್ತಷ್ಟೇ. ಯಾವಾಗ ಅಪ್ಪ ಜೋರಾಗಿ ತಳ್ಳಿದ್ರೋ ಡೋರ್ ಓಪನ್ ಆಗಿತ್ತು. ನಂತರ ಒಳಗಡೆ ಬರ್ತಾರೆ. ಒಳಗೆ ಬರ್ತಾ ಬರ್ತಾ ಅವರಿಬ್ಬರ ಹಾರ್ಟ್ ಬೀಟ್ ಜಾಸ್ತಿ ಆಗ್ತಾ ಇರುತ್ತೆ. ಯಾಕೆಂದ್ರೆ ಮನೆಯಲ್ಲಿ ಎಲ್ಲಾ ಸಾಮಾನುಗಳು ಎಲ್ಲೆಂದರಲ್ಲಿ ಬಿದ್ದಿದ್ವು. ಮನೆಯ ಬೀರು ಹಾಗೂ ಲಾಕರ್ಗಳು ಓಪನ್ ಮಾಡಲಾಗಿತ್ತು. ಹಾಗೆ ಅಲ್ಲೇ ಲಿವಿಂಗ್ ರೂಮ್ ನಲ್ಲಿ ವಿಶಾಲ ಕೆಳಗೆ ಮಲ್ಕೊಂಡಿದ್ಲು. ಇದನ್ನ ನೋಡ್ತಿದ್ದಂಗೆ ಅಪ್ಪ ಹಾಗೂ ತಂಗಿಯ ಪರಿಸ್ಥಿತಿ ಕೇಳೋಂಗಿರ್ಲಿಲ್ಲ. ತಂಗಿ ಅಂತೂ ಅಲ್ಲೇ ಅಳೋಕೆ ಶುರು ಮಾಡ್ಕೊಂಡಿದ್ರು. ಅಪ್ಪ ವಿಶಾಲಳ ಹತ್ತಿರ ಬಂದು ಆಕೆಯ ಉಸಿರಾಟ ಚೆಕ್ ಮಾಡ್ತಾರೆ. ಆದ್ರೆ ಉಸಿರಾಟ ನಿಂತು ಹೋಗಿತ್ತು. ಆಕೆಯ ಪಲ್ಸ್ ಕೂಡ ಸ್ಟಾಪ್ ಆಗಿತ್ತು. ಗಾಬರಿಗೊಂಡ ಅವರು ತಕ್ಷಣ ಬ್ರಹ್ಮಾವರ ಪೊಲೀಸ್ ಸ್ಟೇಷನ್ಗೆ ಫೋನ್ ಮಾಡ್ತಾರೆ. ಆಗ ಸಮಯ ಸುಮಾರು ಸಂಜೆ 6:15. ಪೊಲೀಸರು ತಕ್ಷಣ ಸ್ಪಾಟ್ಗೆ ಬರ್ತಾರೆ. ಬಂದು ನೋಡ್ತಿದ್ದಂಗೆ ಯಾರೋ ಕಳ್ಳರು ಮನೆಗೆ ನುಗ್ಗಿ ಎಲ್ಲ ದೋಚಿದಂತೆ ಅನಿಸ್ತಿತ್ತು. ವಿಶಾಲಳ ಪಕ್ಕದಲ್ಲಿ ಒಂದು ಫೋನ್ ಚಾರ್ಜರ್ ಬಿದ್ದಿತ್ತು. ಹಾಗೆ ಆಕೆಯ ಕತ್ತಿನಲ್ಲಿ ಅಷ್ಟೇ ದಪ್ಪದ ವೈರ್ನಿಂದ ಉಸಿರುಗಟ್ಟಿಸಿದಂತಿತ್ತು. ಸೊ ಪೊಲೀಸರಿಗೆ ಗೊತ್ತಾಯ್ತು ಯಾರೋ ಈ ಚಾರ್ಜರ್ ಕೇಬಲ್ ಇಂದ ಆಕೆಯ ಉಸಿರುಗಟ್ಟಿಸಿ ಕೊಲೆ ಮಾಡಿದ್ದಾರೆಂದು. ವಿಶಾಲಳ ತಂದೆ ಹೇಳ್ತಾರೆ, ಆಕೆ ಬೆಳಿಗ್ಗೆ ಮನೆಯಿಂದ ಹೊರಟಾಗ ತುಂಬಾ ಒಡವೆ ಹಾಕೊಂಡಿದ್ಲು, ಆದ್ರೆ ಈಗ ಅದು ಏನು ಕಾಣಿಸ್ತಿಲ್ಲ ಅಂತ. ಫಾರೆನ್ಸಿಕ್ ಟೀಮ್ ಅನ್ನ ಕರೆಸಲಾಯಿತು. ನಂತರ ಆಕೆಯ ಶವವನ್ನ ಪೋಸ್ಟ್ ಮಾರ್ಟಂಗೆ ಕಳುಹಿಸಿಕೊಡ್ತಾರೆ. ಪೊಲೀಸರು ಅನ್ನೋನ್ ಮೇಲೆ
ಮರ್ಡರ್ ಕೇಸ್ ರಿಜಿಸ್ಟರ್ ಮಾಡಿಕೊಂಡು ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡ್ತಾರೆ. ಇದೊಂದು NRI ಮಹಿಳೆಯ ಕೊಲೆ ಕೇಸ್ ಆಗಿತ್ತು. ಇಂಪಾರ್ಟೆಂಟ್ ಅಂಡ್ ಹೈ ಪ್ರೊಫೈಲ್ ಕೇಸ್ ಆಗಿತ್ತು. ಬೆಳಿಗ್ಗೆ ಆಗ್ತಾ ನ್ಯೂಸ್ ಪೇಪರ್ಗಳಲ್ಲಿ, ನ್ಯೂಸ್ ಚಾನೆಲ್ಗಳಲ್ಲಿ ಈ ವಿಷಯ ಹರಡೋಕೆ ಶುರುವಾಯಿತು. ಪೊಲೀಸರು ಹಾಗೂ ವಿಶಾಲಳ ಫ್ಯಾಮಿಲಿ ಮೆಂಬರ್ಸ್ ಕೊಲೆ ನಡೆದ ರಾತ್ರಿನೇ ರಾಮಕೃಷ್ಣರಿಗೆ ಫೋನ್ ಮಾಡಿ ವಿಷಯ ಮುಟ್ಟಿಸಿದ್ರು. ಶಾಕ್ ನಲ್ಲಿದ್ದ ರಾಮಕೃಷ್ಣ, ನಾನು ಈಗಲೇ ಇಂಡಿಯಾಗೆ ಹೊರಟು ಬರ್ತೀನಿ ಅಂತ ಹೇಳಿದ್ರು. ಈ ಕಡೆ ಫಾರೆನ್ಸಿಕ್ ಹಾಗೂ ಪೊಲೀಸ್ ಟೀಮ್ ಕ್ರೈಮ್ ಸ್ಪಾಟ್ ನ ಎಕ್ಸಾಮಿನ್ ಮಾಡೋಕೆ ಶುರು ಮಾಡ್ಕೊಂಡ್ರು. ಕೇಸ್ ಒಂದು ದರೋಡೆ ತರ ಕಾಣಿಸ್ತಿತ್ತು. ಯಾಕೆಂದ್ರೆ ಮನೆಯಲ್ಲಿ ಎಲ್ಲಾ ವಸ್ತುಗಳು ಅಸ್ತವ್ಯಸ್ತವಾಗಿತ್ತು ಹಾಗೂ ಚಿನ್ನ ಕೂಡ ಕಳುವಾಗಿತ್ತು. ವಿಶಾಲಾಳ ಅಪ್ಪ ಅಮ್ಮನ ಹತ್ತಿರ ಪೊಲೀಸರು ಮಾತನಾಡಿದಾಗ ಹಲವಾರು ಪ್ರಶ್ನೆಗಳು ಹೇಳೋಕೆ ಶುರುವಾಗುತ್ತೆ. ವಿಶಾಲ ತನ್ನ ತವರು ಮನೆಗೆ ಬರ್ತಾಳೆ. ಅಲ್ಲಿಂದ ಮತ್ತೆ ಬ್ಯಾಂಕಿಗೆ ಹೋಗಿ ಬರ್ತೀನಿ ಅಂತ ಹೇಳಿ ಹೋಗ್ತಾಳೆ. ಆದ್ರೆ ಆಕೆ ಮತ್ತೆ ಫ್ಲಾಟ್ಗೆ ಯಾಕೆ ಹೋದ್ಲು? ಇಂತ ಹಲವಾರು ಪ್ರಶ್ನೆಗಳು ಪೊಲೀಸರಿಗೆ ಹೇಳೋಕೆ ಶುರುವಾಗುತ್ತೆ. ಪೊಲೀಸರು ಕೆನರಾ ಬ್ಯಾಂಕಿಗೆ ಹೋಗಿ ಚೆಕ್ ಮಾಡ್ತಾರೆ. ಆದ್ರೆ ವಿಶಾಲ ಅಲ್ಲಿಗೆ ಹೋಗೇ ಇರಲಿಲ್ಲ. ಈಗ ನೆಕ್ಸ್ಟ್ ಡೇ ಅಂದ್ರೆ ಜುಲೈ 13 ಪೊಲೀಸರು ಕ್ರೈಮ್ ಸ್ಪಾಟ್ ನ ಚೆಕ್ ಮಾಡ್ತಿದ್ದಾಗ ಅವರಿಗೆ ಡ್ರಾಯಿಂಗ್ ಟೇಬಲ್ ಮೇಲೆ ಇರೋ 2 ಟೀ ಕಪ್ ಕಾಣಿಸುತ್ತೆ. ಈ ಟೀ ಕಪ್ಸ್ ಅಲ್ಲಿ ಯಾಕಿದೆ? ಅದರ ತಳದಲ್ಲಿ ಸ್ವಲ್ಪ ಟೀ ಕೂಡ ಉಳಿದಿತ್ತು. ಪೊಲೀಸರು ಕಿಚನ್ ಒಳಗೆ ಹೋಗ್ತಾರೆ. ಅಲ್ಲಿ ಸ್ಟವ್ ನ ಮೇಲೆ ಟೀ ಪಾತ್ರೆ ಇರೋದನ್ನ ಗಮನಿಸ್ತಾರೆ. ಅದರಲ್ಲೂ ಸ್ವಲ್ಪ ಟೀ ಉಳಿದಿತ್ತು. ಇದರ ಬಗ್ಗೆ ವಿಶಾಲಳ ತಂದೆಗೆ ಕೇಳ್ತಾರೆ, ನೀವು ಹೊರಡುವಾಗ ಟೀ ಕುಡಿದಿದ್ರಾ? ಹಾಗೆ ಅದನ್ನ ತೊಳೆಯದೆ ಹಾಗೆ ಇಟ್ಟು ಹೋಗಿದ್ರಾ ಅಂತ. ಆದ್ರೆ ವಿಶಾಲಾಳ ತಂದೆ ಹೇಳ್ತಾರೆ, ಇಲ್ಲ, ಆಕೆ ಎಲ್ಲ ಕ್ಲೀನ್ ಮಾಡಿ ಹೊರಟ್ಲು, ನಾವು ಟೀ ಕೂಡ ಕುಡಿಲಿಲ್ಲ ಎಂದ್ರು. ಪೊಲೀಸರು ಯೋಚನೆ ಮಾಡ್ತಾರೆ, ಹಾಗಾದ್ರೆ ಫ್ಯಾಮಿಲಿಯವರು ಟೀ ಕುಡಿದಿಲ್ಲ ಅಂದ್ರೆ ಬೇರೆ ಯಾರು ಕುಡಿದಿದ್ದಾರೆ? ಆ ದರೋಡೆಕೋರರಂತೂ ಕುಡಿಯೋಕೆ ಚಾನ್ಸ್ ಇಲ್ಲ. ಅವರು ಯಾಕೆ ಟೀ ಮಾಡ್ಕೊಂಡು ಕುಡಿದು ಕಳ್ಳತನ ಮಾಡ್ತಾರೆ? ಅಥವಾ ಇಲ್ಲಿ ವಿಶಾಲಾಳೆ ಟೀ ಮಾಡಿ ಯಾರಿಗಾದ್ರೂ ಕುಡಿಯೋಕೆ ಕೊಟ್ಲಾ? ಅಲ್ಲಿ 2 ಟೀ ಕಪ್ ಇತ್ತು. ಒಂದು ಯಾರಾದ್ರೂ ಒಬ್ಬರು ಬಂದಿರಬೇಕು, ಅವರಿಗೆ ಟೀ ಮಾಡಿ ಕೊಟ್ಟು ವಿಶಾಲ ಮತ್ತು ಆ ವ್ಯಕ್ತಿ ಕುಡಿದಿರಬೇಕು. ಅಥವಾ ಇಬ್ಬರು ಬಂದಿರಬೇಕು, ಅವರಿಬ್ಬರಿಗೂ ವಿಶಾಲ ಟೀ ಮಾಡಿ ಕೊಟ್ಟಿರಬೇಕು. ಆದ್ರೆ ಅವರು ದರೋಡೆ ಮಾಡಕ್ಕೆ ಬಂದಿದ್ರೆ ಅವರಿಗೆ ಯಾಕೆ ಟೀ ಮಾಡಿ ಕೊಡ್ತಾಳೆ? ಯಾವುದಾದರೂ ಒಬ್ಬ ಮಹಿಳೆ ಯಾರನ್ನಾದರೂ ಪರಿಚಯ ಇಲ್ಲದವರನ್ನ ಮನೆಯೊಳಗೆ ಯಾಕೆ ಬಿಟ್ಕೋತಾಳೆ? ಅವರಿಗೆ ಟೀ ಯಾಕೆ ಮಾಡಿ ಕೊಡ್ತಾಳೆ? ಖಂಡಿತವಾಗಿಯೂ ಇವರ್ಯಾರೋ ವಿಶಾಲಳಿಗೆ ಗೊತ್ತಿರೋರೇ ಆಗಿರಬೇಕು. ಇಲ್ಲಿ ಜಾಸ್ತಿ ಚಾನ್ಸ್ ಇಬ್ಬರು ವ್ಯಕ್ತಿಗಳು ಬಂದಿರಬಹುದಾಗಿತ್ತು. ಯಾಕೆಂದ್ರೆ ಇಷ್ಟೆಲ್ಲ ಕೆಲಸ ಒಬ್ಬ ವ್ಯಕ್ತಿ ಮಾಡಿರೋಕೆ ಸಾಧ್ಯವಿರಲಿಲ್ಲ. ಆ ಬಿಲ್ಡಿಂಗ್ ನಲ್ಲಿ CCTV ಕ್ಯಾಮೆರಾ ಇರಲಿಲ್ಲ. ಅದೇ ದಿನ ಜಿಲ್ಲಾ SP 4 ಟೀಮ್ನ ಫಾರ್ಮ್ ಮಾಡ್ತಾರೆ. ಕೊಲೆಗಾರನನ್ನ ಹೇಗಾದ್ರೂ ಹಿಡಿಲೇಬೇಕಾದ ಪ್ರೆಷರ್ ಇತ್ತು. ಒಂದೊಂದು ಟೀಮ್ಗೆ ಬೇರೆ ಬೇರೆ ಕೆಲಸ ಕೊಡಲಾಯಿತು. ಒಂದು ಟೀಮ್ಗೆ ಆ ಏರಿಯಾದಲ್ಲಿರೋ ಎಲ್ಲಾ CCTV ಕ್ಯಾಮೆರಾ ಫುಟೇಜ್ ಕಲೆಕ್ಟ್ ಮಾಡಬೇಕಿತ್ತು. ಇನ್ನೊಂದು ಟೀಮ್ ವಿಶಾಲಳ ಕಾಲ್ ಡೀಟೇಲ್ಸ್ ಹಾಗೂ ಲೊಕೇಶನ್ ಸರ್ಚ್ ಮಾಡೋ ಕೆಲಸ, ಜನಗಳನ್ನು ಮಾತನಾಡಿಸಿ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡೋ ಕೆಲಸ, ಹಾಗೆ ಕ್ರೈಮ್ ಸ್ಪಾಟ್ ಡೀಟೇಲ್ಸ್ ನ ಹುಡುಕೋ ಕೆಲಸ. ಹೀಗೆ 4 ಟೀಮ್ನ ಫಾರ್ಮ್ ಮಾಡಲಾಯಿತು. ಆಟೋ ಡ್ರೈವರ್ ಬಗ್ಗೆ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡೋಕೆ ಶುರು ಮಾಡ್ತಾರೆ. ಆತ ಇವರ ಫ್ಯಾಮಿಲಿಗೆ ತುಂಬಾ ಚೆನ್ನಾಗಿ ಗೊತ್ತಿರೋನಾಗಿದ್ದ. ಅವನನ್ನ ಜುಲೈ 13ಕ್ಕೆ ಪೊಲೀಸರು ಎತ್ತಾಕೋತಾರೆ. ಆತ ಹೇಳ್ತಾನೆ, ವಿಶಾಲ ಹೇಗೆ ಹೇಳಿದ್ರು ಆ ತರ ನಾನು ಆಟೋ ಓಡಿಸ್ತಿದ್ದೆ. ಫಸ್ಟ್ ಅವರು ನನಗೆ ಕೆನರಾ ಬ್ಯಾಂಕ್ ಹೋಗು ಅಂದ್ರು. ನಂತರ ಫ್ಲಾಟ್ಗೆ ಕರ್ಕೊಂಡು ಹೋಗು ಅಂದ್ರು. ನಾನು ಫ್ಲಾಟ್ಗೆ ಕರ್ಕೊಂಡು ಬಂದು ಡ್ರಾಪ್ ಮಾಡಿ ಅಲ್ಲಿಂದ ಹೋದೆ. ಮುಂದಿನದು ನನಗೆ ಗೊತ್ತಿಲ್ಲ ಅಂತಾನೆ. ಪೊಲೀಸರು ಬಿಲ್ಡಿಂಗ್ ಸೆಕ್ಯೂರಿಟಿ ಹಾಗೆ ಅಕ್ಕಪಕ್ಕದವರನ್ನ ವಿಚಾರಿಸ್ತಾರೆ. ಅವರೆಲ್ಲ ಆಟೋ ಡ್ರೈವರ್ ಡ್ರಾಪ್ ಮಾಡಿ ಹೋಗಿದ್ದನ್ನ ಕನ್ಫರ್ಮ್ ಮಾಡ್ತಾರೆ. ನಂತರ ಪೊಲೀಸರು ಆಟೋ ಡ್ರೈವರ್ನನ್ನ ಬಿಟ್ಟು ಕಳಿಸ್ತಾರೆ. ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ನಲ್ಲಿ ವಿಶಾಲಳ ಗಂಟಲು ಬಿಗಿದು ಕೊಲೆ ಮಾಡಿರೋದಾಗಿ ಖಚಿತವಾಗುತ್ತೆ. ಹಾಗೆ ಆಕೆಯ ಕುತ್ತಿಗೆಯಲ್ಲಿ ಕೂಡ ಆ ತರದೇ ಮಾರ್ಕ್ಸ್ ಇರುತ್ತೆ. ಜೊತೆಗೆ ದೇಹದಲ್ಲಿ ಸಣ್ಣ ಪುಟ್ಟ ಗಾಯಗಳು ಕೂಡ ಇರ್ತವೆ. ಕ್ರೈಮ್ ಸ್ಪಾಟ್ ನಲ್ಲಿ ಆ 2 ಟೀ ಕಪ್ಸ್ ಬಿಟ್ರೆ ಬೇರೆ ಏನೂ ಪೊಲೀಸರಿಗೆ ಸಿಗೋದಿಲ್ಲ. 60ಕ್ಕೂ ಹೆಚ್ಚು CCTV ಕ್ಯಾಮೆರಾಗಳನ್ನ ಜಾಲಾಡ್ತಾರೆ. ಆದ್ರೆ ಅದರಲ್ಲೂ ಏನೂ ಸಿಗೋದಿಲ್ಲ. 100ಕ್ಕೂ ಹೆಚ್ಚು ಜನರನ್ನ ಇಂಟರೋಗೇಷನ್ ಮಾಡಲಾಯಿತು. ಆದ್ರೆ ಅಲ್ಲೂ ಏನೂ ಸಿಗಲಿಲ್ಲ. ಜುಲೈ 14ಕ್ಕೆ ವಿಶಾಲಳ ಗಂಡ ರಾಮಕೃಷ್ಣ ಇಂಡಿಯಾಗೆ ಬರ್ತಾರೆ. ಬರ್ತಿದ್ದಂಗೆ ತನ್ನ ಹೆಂಡತಿಯ ಅಂತ್ಯ ಸಂಸ್ಕಾರ ಮಾಡಿ ಮುಗಿಸ್ತಾರೆ. ಮನೆಯಲ್ಲಿ ಎಲ್ಲರೂ ದುಃಖ ತಪ್ತರಾಗಿದ್ರು. ಎಲ್ಲಕ್ಕೂ ದೊಡ್ಡದಾಗಿ 7 ವರ್ಷದ ಮಗಳು ತಾಯಿಯನ್ನ ಕಳ್ಕೊಂಡಿದ್ಲು. ಮುಂದೆ ಹೇಗೆ ಅನ್ನೋ ಯೋಚನೆ ಎಲ್ಲರಿಗೂ ಕಾಡ್ತಿತ್ತು. ಪೊಲೀಸರು ವಿಶಾಲಳ ಗಂಡ ರಾಮಕೃಷ್ಣನ ಮೇಲೂ ಡೌಟ್ ಪಡ್ತಾರೆ. ಏನಾದ್ರೂ ಇವನ ಕೈವಾಡ ಇರ್ಬೋದು ಈ ಕೊಲೆ ಹಿಂದೆ ಅಂತ. ಅದಕ್ಕಾಗಿ ಆತನ ಇಡೀ ಜನ್ಮ ಕುಂಡಲಿ ಪೊಲೀಸರು ತೆಗೆಸ್ತಾರೆ. 2010ರಲ್ಲಿ ವಿಶಾಲ ಹಾಗೂ ರಾಮಕೃಷ್ಣರಿಗೆ ಮದುವೆಯಾಗಿತ್ತು. ಇದೊಂದು ಕಂಪ್ಲೀಟ್ ಅರೇಂಜ್ ಮ್ಯಾರೇಜ್. ಮದುವೆಯ ನಂತರ ರಾಮಕೃಷ್ಣ ವಿಶಾಲನ ದುಬೈಗೆ ಕರ್ಕೊಂಡು ಹೋಗಿ ಅಲ್ಲೇ ಸೆಟ್ಲ್ ಆಗಿದ್ರು. ವಿಶಾಲಳ ಅಪ್ಪನ ಅಮ್ಮನ ಪ್ರಕಾರ ವಿಶಾಲ ಹಾಗೂ ರಾಮಕೃಷ್ಣನ ಸಂಬಂಧ ಬಹಳ ಚೆನ್ನಾಗಿತ್ತು. ನಾವು ಯಾವತ್ತೂ ಅವರಿಬ್ಬರು ಜಗಳ ಆಡಿರೋದಾಗಿ ಕೇಳಿಲ್ಲ ಹಾಗೂ ನೋಡು ಕೂಡ ಇಲ್ಲ. ಇಬ್ಬರು ಬಹಳ ಪ್ರೀತಿಯಿಂದ ಇದ್ರು. ಈ ಫ್ಲಾಟ್ ಕೂಡ ಆಕೆಗೆ ರಾಮಕೃಷ್ಣ ತೆಗೆದುಕೊಟ್ಟಿದ್ದ.
ಲಾಕ್ಡೌನ್ ಮುಗಿದ ಮೇಲೆ ಮಾರ್ಚ್ 2021ಕ್ಕೆ 3 ಜನ ಇಂಡಿಯಾಗೆ ಬಂದಿದ್ರು. ಆಗ ಬಂದು ಒಂದು 10 ದಿನ ಇಲ್ಲೇ ಉಳ್ಕೊಂಡಿದ್ರು. ನಂತರ ರಾಮಕೃಷ್ಣನ ರಜಾ ಮುಗೀತು, ಸೊ ಅವರೆಲ್ಲ ಮತ್ತೆ ದುಬೈಗೆ ಹೋದ್ರು ಅಂತ ವಿಶಾಲಳ ಅಪ್ಪ ಅಮ್ಮ ಪೊಲೀಸರಿಗೆ ಹೇಳ್ತಾರೆ. ಮತ್ತೆ 3 ತಿಂಗಳ ನಂತರ ಜೂನ್ 29, 2021ಕ್ಕೆ ವಿಶಾಲ ಮಗಳನ್ನ ಕರ್ಕೊಂಡು ಮತ್ತೆ ಇಂಡಿಯಾಗೆ ಬರ್ತಾಳೆ. ಯಾಕೆಂದ್ರೆ ಆಕೆಗೆ ಯಾವುದೋ ಪಿತ್ರಾರ್ಜಿತ ಆಸ್ತಿ ಹಂಚಿಕೆಗೆ ಸೈನ್ ಮಾಡಬೇಕಾಗಿತ್ತು. ಜುಲೈ 7ಕ್ಕೆ ಈ ಕೆಲಸ ಮುಗಿದು ಹೋಗುತ್ತೆ. ನಂತರ ಆಕೆಯ ಫ್ಯಾಮಿಲಿ ಅವಳ ಮನೆಗೆ ಬಂದು ಸ್ವಲ್ಪ ದಿನ ಉಳ್ಕೋತಾರೆ. ಪೊಲೀಸರಿಗೆ ಅನ್ಸುತ್ತೆ ಪ್ರಾಪರ್ಟಿಗೋಸ್ಕರ ಯಾರಾದ್ರೂ ಹೀಗೆ ಮಾಡಿರ್ಬೋದು ಅಂತ. ಈ ಆಂಗಲ್ ಇಂದನೂ ಪೊಲೀಸರು ಇನ್ವೆಸ್ಟಿಗೇಷನ್ ಮಾಡ್ತಾರೆ. ಆದ್ರೆ ಪೊಲೀಸರಿಗೆ ಇಲ್ಲೂ ಏನೂ ಸಿಗ್ಲಿಲ್ಲ. ನಂತರ ಪೊಲೀಸರು ವಿಶಾಲಳ ಕಾಲ್ ಡೀಟೇಲ್ಸ್ ಸರ್ಚ್ ಮಾಡ್ತಾರೆ. ಆಕೆಗೆ ಕೊನೆ ಕಾಲ್ ಗಂಡ ರಾಮಕೃಷ್ಣ ಮಾಡಿರ್ತಾನೆ. ಸ್ವಲ್ಪ ಹೊತ್ತು ಮಾತುಕತೆ ನಡೆದಿತ್ತು. ಆದ್ರೆ ಅದರ ಟೈಮ್ ಯಾವಾಗ ವಿಶಾಲ ಬ್ಯಾಂಕಿಗೆ ಹೋಗಿ ಬರ್ತೀನಿ ಅಂತ ಹೋಗಿದ್ಲು ಆಗ ಆಗಿತ್ತು. ಪತ್ನಿಯ ಸಾವಿನ ನಂತರ ರಾಮಕೃಷ್ಣ ಇಲ್ಲೇ ಇಂಡಿಯಾದಲ್ಲೇ ಇದ್ದ. ಇವನನ್ನು ವಿಚಾರಿಸಿದಾಗ ಯಾವಾಗ್ಲೂ ನಾರ್ಮಲ್ ಆಗಿ ಮಾತಾಡೋ ಹಾಗೆ ಮಾತುಕತೆ ನಡೆದಿತ್ತು ಅಷ್ಟೇ, ಏನು ಸ್ಪೆಷಲ್ ಇರಲಿಲ್ಲ ಅಂತಾನೆ. ಈಗಾಗ್ಲೇ ಈ ಪ್ರಕರಣಕ್ಕೆ 1 ವಾರ ಕಳೆದಿತ್ತು. ಪೊಲೀಸರ ಬಳಿ ಯಾವುದೇ ಲೀಡ್ಸ್ ಇರಲಿಲ್ಲ. ಆದ್ರೆ ಒಳಗೆ ಎಲ್ಲಾ ಇನ್ವೆಸ್ಟಿಗೇಷನ್ ನಡೀತಾ ಇತ್ತು. ಕರೆಂಟ್ಲಿ ಈ ಕೇಸ್ನ 4 ಟೀಮ್ ಕೆಲಸ ಮಾಡ್ತಿತ್ತು. ಈಗ ಇನ್ನೂ 2-3 ಟೀಮ್ ಅನ್ನ ಹಾಕಲಾಯ್ತು. ನಂತರ ಪೊಲೀಸರು ಅಂದ್ಕೋತಾರೆ ರಾಮಕೃಷ್ಣನ ಕಾಲ್ ಡೀಟೇಲ್ಸ್ ತೆಗೆಸೋಣ, ಅದರಲ್ಲಿ ಏನಾದ್ರೂ ಸಿಗಬಹುದು ಅಂತ. ರಾಮಕೃಷ್ಣನ CDR ರಿಪೋರ್ಟ್ ತೆಗೆಸಲಾಯ್ತು. ಆದ್ರೆ ಅಲ್ಲೂ ಪೊಲೀಸರಿಗೆ ಏನೂ ಸಿಕ್ಕೋದಿಲ್ಲ. ಆದ್ರೆ ವಾಟ್ಸಪ್ ಕಾಲ್ ನಲ್ಲಿ 2 ಅನ್ನೋನ್ ನಂಬರ್ಗೆ ಕಾಲ್ ಹೋಗಿರೋದು ಗೊತ್ತಾಗುತ್ತೆ. ಅದು ಯಾವ ಟೈಮ್ಗೆ ಅಂದ್ರೆ ವಿಶಾಲಳಿಗೆ ಕಾಲ್ ಮಾಡಿದ ಅದೇ ಸಮಯದಲ್ಲಿ ಮಾಡಿದಂತಹ ಕಾಲ್ಗಳು. ಜುಲೈ 18ಕ್ಕೆ ಪೊಲೀಸರು ಮತ್ತೆ ರಾಮಕೃಷ್ಣನನ್ನ ಎತ್ತಾಕೋತಾರೆ. ಅವರಿಗೆ ಈ ಸರ್ತಿ ಅವನ ಮೇಲೆ ಬಹಳನೇ ಡೌಟ್ ಇತ್ತು. ಪೊಲೀಸರು ತಮ್ಮ ಸ್ಟೈಲ್ನಲ್ಲಿ ಸ್ವಲ್ಪ ಸ್ಟ್ರಿಕ್ಟ್ ಆಗಿ ಕೇಳ್ತಿದ್ದಂಗೆ ರಾಮಕೃಷ್ಣ ಹೆದರ್ಕೋತಾನೆ. ಇನ್ನೂ ಸ್ವಲ್ಪ ಜೋರಾಗಿ ಪ್ರೆಷರ್ ಹಾಕ್ತಿದ್ದಂಗೆ ಸತ್ಯ ಒಪ್ಕೋತಾನೆ, ನಾನೇ ವಿಶಾಲಳ ಕೊಲೆ ಮಾಡಿದ್ದು ಅಂತ. ರಾಮಕೃಷ್ಣ ಫೆಬ್ರವರಿ 2021ರಿಂದಲೇ ವಿಶಾಲಳನ್ನ ಮುಗಿಸೋ ಪ್ಲಾನ್ಗೆ ಸ್ಕೆಚ್ ಹಾಕೋಕೆ ಶುರು ಮಾಡಿದ್ದ. ಈತ ಕೆಲಸ ಮಾಡೋ ಕಂಪನಿಯಲ್ಲಿ ಒಬ್ಬ ಸಹೋದ್ಯೋಗಿ ಇದ್ದ. ಆತನ ಹೆಸರು ಧರ್ಮೇಂದ್ರ ಸುಹಾನಿ. ಇವನ ಬಳಿ ಒಂದಿನ ಹೀಗೆ ಮಾತಾಡ್ತಾ ಯಾರನ್ನಾದ್ರೂ ಕೊಲ್ಲಿಸೋಕೆ ಸಾಧ್ಯನಾ, ಅದು ಮನೆಯಲ್ಲೇ ಕೂತು, ನಾವು ಏನೂ ಮಾಡದೆ ಆ ವ್ಯಕ್ತಿ ಸತ್ತು ಹೋಗಬೇಕು ಅಂತ ಕೇಳ್ತಾನೆ. ಧರ್ಮೇಂದ್ರ ಹೇಳ್ತಾನೆ, ಹಾ, ಅದು ಆರಾಮಾಗಿ ಮಾಡಿ ಮುಗಿಸ್ಬೋದು. 1 ಹನಿ ಬೆವರಿ ಸುರಿಸದೇನೆ ಈ ಕೆಲಸ ಮಾಡಿ ಮುಗಿಸ್ತಾರೆ. ಜಸ್ಟ್ ಸ್ವಲ್ಪ ಹಣ ಕೊಟ್ಟರೆ ಸಾಕು, ನಿನ್ ಕೆಲಸ ಕಂಪ್ಲೀಟ್ ಮಾಡಿ ಮುಗಿಸ್ತಾರೆ ಅಂದ. ರಾಮಕೃಷ್ಣನಿಗೆ ಈ ಮಾತುಗಳನ್ನ ಕೇಳ್ತಿದ್ದಂಗೆ ಎಕ್ಸೈಟ್ಮೆಂಟ್ ಆಗುತ್ತೆ. ಜಸ್ಟ್ ದುಡ್ಡು ಕೊಟ್ಟರೆ ಸಾಕು ಕೊಲೆ ಮಾಡ್ತಾರಲ್ಲ ಅನ್ನೋ ಮಾತು ಕೇಳಿ. ನಂತರ ಧರ್ಮೇಂದ್ರನ ಕೇಳ್ತಾನೆ, ನಿನಗೆ ಯಾರಾದ್ರೂ ಗೊತ್ತಾ ಅಂತ. ಆಗ ಆತ ಹೌದು ಗೊತ್ತು, ಆದ್ರೆ ಅವರು ಇಲ್ಲಿ ಇರಲ್ಲ, ಇಂಡಿಯಾದಲ್ಲಿ ಸಿಗ್ತಾರೆ ಅಂತಾನೆ. ಆಗ ರಾಮಕೃಷ್ಣ ಹೇಳ್ತಾನೆ, ನನಗೆ ಒಬ್ಬರನ್ನ ಸಾಯಿಸಬೇಕು, ನನಗೆ ಅವರಿಂದ ಬಹಳ ಹಿಂಸೆ ಆಗ್ತಿದೆ ಅಂತಾನೆ. ನಂತರ ಧರ್ಮೇಂದ್ರ ಸ್ವಾಮಿನಾಥ್ ಎಂಬ ವ್ಯಕ್ತಿಯೊಂದಿಗೆ ಫೋನ್ ನಲ್ಲಿ ಮಾತಾಡಿಸ್ತಾನೆ. ಈತ ಒಬ್ಬ ಸುಪಾರಿ ಕಿಲ್ಲರ್. ಹಣ ತಗೊಂಡು ಕೊಲೆ ಮಾಡೋದು ಇವನ ಕೆಲಸ. ಇವನು ಉತ್ತರ ಪ್ರದೇಶದ ಗೋರಖ್ಪುರ್ನಲ್ಲಿ ವಾಸವಾಗಿದ್ದ. ಇವರ ಮಾತುಕತೆ ಫೋನ್ನಲ್ಲಿ ಆದ ಮೇಲೆ ಮಾರ್ಚ್ 2021ಕ್ಕೆ ರಾಮಕೃಷ್ಣ ತನ್ನ ಕುಟುಂಬವನ್ನು ಕರ್ಕೊಂಡು ಇಂಡಿಯಾಗೆ ಬರ್ತಾನೆ. ಆಗ್ಲೇ ಪ್ಲಾನಿಂಗ್ ಎಲ್ಲ ಶುರು ಮಾಡ್ಕೊಂಡಿದ್ದ. ಉಡುಪಿಗೆ ಬಂದ ಮೇಲೆ ಆತ UPಯ ಗೋರಖ್ಪುರ್ಗೆ ಹೋಗ್ತಾನೆ. ಅಲ್ಲಿ ಸ್ವಾಮಿನಾಥನನ್ನ ಮೀಟ್ ಮಾಡಿ ಮಾತಾಡ್ತಾನೆ. ವಿಶಾಲಳ ಕೊಲೆಯ ಡೀಲ್ 5 ಲಕ್ಷಕ್ಕೆ ಫಿಕ್ಸ್ ಆಗುತ್ತೆ. ಅಲ್ಲೇ 2 ಲಕ್ಷ ಅಡ್ವಾನ್ಸ್ ಕೊಡ್ತಾನೆ. ಬಾಕಿ ಹಣ ಕೆಲಸ ಮುಗಿಸಿದ ಮೇಲೆ ಆತನ ಅಕೌಂಟ್ಗೆ ದುಬೈನಿಂದ ಟ್ರಾನ್ಸ್ಫರ್ ಮಾಡೋದಾಗಿ ಡೀಲ್ ಆಯ್ತು. ಈ ಕೆಲಸವನ್ನ ಮಾಡೋಕೆ ಸ್ವಾಮಿನಾಥ್ ಒಬ್ಬನಿಂದ ಸಾಧ್ಯವಿರಲಿಲ್ಲ. ಆತನ ಗೆಳೆಯ ಒಬ್ಬ ಇದ್ದ. ಆತನ ಹೆಸರು ರೋಹಿತ್ ರಾಣಾ ಪ್ರತಾಪ್. ಈತ ಮಹಾರಾಷ್ಟ್ರದ ಮುಂಬೈ ವಾಸಿ. ಎಲ್ಲಾ ಡೀಲ್ ಓಕೆ ಮಾಡಿಕೊಂಡು ಅವರನ್ನ ಕರ್ಕೊಂಡು ಉಡುಪಿಗೆ ವಾಪಸ್ ಬರ್ತಾನೆ ರಾಮಕೃಷ್ಣ. ಬಂದು ತನ್ನ ಹೆಂಡತಿ ವಿಶಾಲಳಿಗೆ ಇವರನ್ನ ನನ್ನ ಫ್ರೆಂಡ್ಸ್ ಅಂತ ಪರಿಚಯ ಮಾಡ್ತಾನೆ. ನಿನಗೇನಾದ್ರೂ ಇಲ್ಲಿ ಪ್ರಾಬ್ಲಮ್ ಆದ್ರೆ, ಯಾರ್ದಾದ್ರೂ ಹೆಲ್ಪ್ ಬೇಕು ಅಂದ್ರೆ ಇವರನ್ನ ಕಾಂಟ್ಯಾಕ್ಟ್ ಮಾಡು, ಇವರು ನನ್ನ ಒಳ್ಳೆ ಸ್ನೇಹಿತರು ಅಂತ ಪರಿಚಯಿಸ್ತಾನೆ. ಈ ತರ ಇಬ್ಬರು ಸುಪಾರಿ ಕಿಲ್ಲರ್ಗಳು ವಿಶಾಲಳಿಗೆ ಪರಿಚಯವಾದ್ರು. ನಂತರ ರಜಾ ಮುಗಿಸಿ ಎಲ್ಲರೂ ದುಬೈಗೆ ವಾಪಸ್ ಹೋಗ್ತಾರೆ. ಈತನ ಪ್ಲಾನಿಂಗ್ ಪ್ರಕಾರ ವಿಶಾಲಳನ್ನ ಮತ್ತೆ ಇಂಡಿಯಾಗೆ ವಾಪಸ್ ಕಳಿಸೋಕೆ ಪ್ಲಾನ್ ಮಾಡ್ತಾನೆ. ಆಗ ಅವನಿಗೆ ಹೊಳೆಯೋದೇ ಈ ಪಿತ್ರಾರ್ಜಿತ ಆಸ್ತಿ ಹಂಚಿಕೆಯ ಬಗ್ಗೆ. ಹಾಗೆ ಅವರು ಪರ್ಚೇಸ್ ಮಾಡಿದ್ದ ಫ್ಲಾಟ್ ವಿಶಾಲಳ ಹೆಸರಲ್ಲಿತ್ತು. ಅದಕ್ಕೆ ಆಕೆಯ ತಂದೆಯ ಅಧಿಕಾರ ಹಂಚಿಕೊಳ್ಳೋದಾಗಿ ಮಾತಾಡಿ ಒಳ್ಳೆಯ ಅಳಿಯ ಅನಿಸಿಕೊಳ್ಳೋ ಪ್ಲಾನ್ ಅವನದಾಗಿತ್ತು. ನಂತರ ಜೂನ್ 29, 2021ಕ್ಕೆ ವಿಶಾಲಳನ್ನ ಮಗಳ ಜೊತೆ ಇಂಡಿಯಾಗೆ ಕಳಿಸ್ತಾನೆ. ಜುಲೈ 7ಕ್ಕೆ ಎಲ್ಲ ಪ್ರಾಪರ್ಟೀಸ್ಗಳಿಗೂ ಸೈನ್ ಆಗುತ್ತೆ. ಹಾಗೆ ಜುಲೈ 12ಕ್ಕೆ ಮರ್ಡರ್ ಡೇಟ್ ಫಿಕ್ಸ್ ಆಗೋಯ್ತು. ಇದಕ್ಕೂ 1-2 ದಿನ ಮುಂಚೆನೆ ಆ ಕಿಲ್ಲರ್ಸ್ಗಳು ಬಂದು ಉಡುಪಿಯಲ್ಲಿ ಸ್ಟೇ ಆಗಿದ್ರು. ಆದ್ರೆ ಇಲ್ಲಿ ವಿಶಾಲಳ ಜೊತೆ ಆಕೆಯ ಫ್ಯಾಮಿಲಿ ಕೂಡ ವಾಸವಿದ್ರು. ಮತ್ತೆ ಯೋಚನೆ ಮಾಡಿದ ರಾಮಕೃಷ್ಣ ವಿಶಾಲಳಿಗೆ ಫೋನ್ ಮಾಡಿ, ನೀನು ಸ್ವಲ್ಪ ದಿನ ನಿನ್ನ ತವರು ಮನೆಗೆ ಹೋಗಿ ಇದ್ದು ಅಲ್ಲಿಂದಲೇ ವಾಪಸ್ ದುಬೈಗೆ ಬಂದ್ಬಿಡು ಅಂತಾನೆ. ವಿಶಾಲ ಹಾಗೆ ಮಾಡ್ತಾಳೆ. ಜುಲೈ 12ಕ್ಕೆ ರಾಮಕೃಷ್ಣ ಮತ್ತೆ ಫೋನ್ ಮಾಡ್ತಾನೆ. ಮಾಡಿ ಬ್ಯಾಂಕಿಗೆ ಸ್ವಲ್ಪ ಹಣ ಹಾಕಿದ್ದೀನಿ, ಹೋಗಿ ಡ್ರಾ ಮಾಡ್ಕೋ ಅಂತಾನೆ. ವಿಶಾಲ ಅದನ್ನೂ ಕೂಡ
ಮಾಡ್ತಾಳೆ. ಇಲ್ಲಿ ರಾಮಕೃಷ್ಣನಿಗೆ ಆಕೆಯ ಟೈಮಿಂಗ್ಸ್ ಗೊತ್ತಿತ್ತು. ಯಾವಾಗ ಆಕೆ ಫ್ಲಾಟ್ಸ್ ನಿಂದ ಹೋದ್ಲು, ಯಾವಾಗ ಅವಳು ಮತ್ತೆ ಮನೆಗೆ ರೀಚ್ ಆದ್ಲು, ಪರ್ಫೆಕ್ಟ್ ಟೈಮಿಂಗ್ ನೋಡ್ಕೊಂಡು ಕಾಲ್ ಮಾಡ್ತಿದ್ದ. ನಂತರ ಆಕೆ ಬ್ಯಾಂಕಿಗೆ ಹೋಗುವಾಗ ಕಾಲ್ ಮಾಡಿದ ರಾಮಕೃಷ್ಣ ಹೇಳ್ತಾನೆ, ನನ್ನ ಇಬ್ಬರು ಫ್ರೆಂಡ್ಸ್ ಒಂದು ಪಾರ್ಸಲ್ ತಗೊಂಡು ನಮ್ಮ ಫ್ಲಾಟ್ ಹತ್ತಿರ ಬಂದಿದ್ದಾರೆ, ನೀನು ಅರ್ಜೆಂಟ್ ಆಗಿ ಅಲ್ಲಿ ಹೋಗಿ ಕಲೆಕ್ಟ್ ಮಾಡ್ಕೊ, ಅವರು ಬಾಗಿಲ ಹತ್ರನೇ ನಿಂತಿದ್ದಾರೆ, ಆಮೇಲೆ ಬ್ಯಾಂಕಿಗೆ ಹೋಗುವಂತೆ ಅಂತ ಹೇಳ್ತಾನೆ. ವಿಶಾಲ ಅದಕ್ಕೂ ಸರಿ ಅಂತಾಳೆ. ಆ ಪಾರ್ಸೆಲ್ ನಲ್ಲಿ ನಿನಗೋಸ್ಕರ ಗಿಫ್ಟ್ ಕಳಿಸಿದ್ದೇನೆ, ಜೊತೆಗೆ ಮಗಳಿಗೂ ಚಾಕ್ಲೇಟ್ ಇದೆ, ಸೊ ಅರ್ಜೆಂಟ್ ಆಗಿ ಹೋಗಿ ಅದನ್ನ ಕಲೆಕ್ಟ್ ಮಾಡ್ಕೊ ಅಂತಾನೆ. ವಿಶಾಲ ಬಹಳ ಎಕ್ಸೈಟ್ಮೆಂಟ್ ನಲ್ಲಿ ಫ್ಲಾಟ್ ಬಳಿ ಬರ್ತಾಳೆ. ಅಲ್ಲಿ ಯಮನ ರೂಪದ 2 ರಾಕ್ಷಸರು ಆಕೆಗಾಗಿ ಕಾಯ್ತಿದ್ರು. ಆದ್ರೆ ಆಕೆ ರಾಮಕೃಷ್ಣನ ಫ್ರೆಂಡ್ಸ್ ಅಂತ ಮುಂಚೆನೆ ಗೊತ್ತಿದ್ದರಿಂದ ಅವರನ್ನ ಮನೆಯ ಒಳಗೆ ಕರೀತಾಳೆ. ಟೀ ಕಾಫಿ ಕೇಳ್ತಾಳೆ. ಇಲ್ಲಿ 2 ಜನ ಇದ್ದಿದ್ದರಿಂದ ಆಕೆ 2 ಕಪ್ ಟೀ ಮಾಡಿದ್ಲು. ನಂತರ ಆ ಪಾರ್ಸೆಲ್ನ ಆಕೆಗೆ ಕೊಡ್ತಾರೆ. ಅದರಲ್ಲಿ ಮೇಕಪ್ ಕಿಟ್ ಹಾಗೂ ಚಾಕ್ಲೇಟ್ ಇತ್ತು. ಇದನ್ನು ನೋಡಿದ ವಿಶಾಲಳಿಗೆ ಬಹಳ ಖುಷಿ ಆಗುತ್ತೆ. ಅದೇ ಸಮಯದಲ್ಲಿ ಸ್ವಾಮಿನಾಥ್ ವಿಶಾಲಳ ಬಳಿ ಫೋನ್ ಚಾರ್ಜರ್ ಇದೆಯಾ, ನನ್ನ ಚಾರ್ಜ್ ಖಾಲಿ ಆಗಿದೆ ಅಂತಾನೆ. ವಿಶಾಲ ತನ್ನ ಪರ್ಸ್ನಿಂದ ಚಾರ್ಜರ್ ತೆಗೆದು ರೋಹಿತ್ಗೆ ಕೊಡ್ತಾಳೆ. ರೋಹಿತ್ ಚಾರ್ಜ್ ಹಾಕೋಕೆ ಹೋಗ್ತಾನೆ. ಆ ಚಾರ್ಜಿಂಗ್ ಸಾಕೆಟ್ ವಿಶಾಲ ಕೂತಿದ್ದ ಸೋಫಾದ ಹಿಂದೆ ಇತ್ತು. ನಂತರ ಆ ಚಾರ್ಜಿಂಗ್ ಕೇಬಲ್ ನ ವಿಶಾಲಳ ಕುತ್ತಿಗೆ ಹಾಕಿ ಬಿಗಿಗೊಳಿಸ್ತಾನೆ. ಆಕೆ ಒದ್ದಾಡೋಕೆ ಶುರು ಮಾಡ್ತಾಳೆ. ಸ್ವಾಮಿನಾಥ್ ಆಕೆಯ ಕೈಕಾಲನ್ನ ಗಟ್ಟಿಯಾಗಿ ಹಿಡ್ಕೋತಾನೆ. ಸ್ವಲ್ಪ ಹೊತ್ತಿನ ಹೋರಾಟದ ಬಳಿಕ ವಿಶಾಲ ತಣ್ಣಗಾಗ್ತಾಳೆ. ನಂತರ ಆಕೆನ ನೆಲದ ಮೇಲೆ ಮಲಗಿಸ್ತಾರೆ. ಆಕೆ ಮಾಂಗಲ್ಯ, ಚಿನ್ನದ ಬಳೆ, ಕಿವಿ ಓಲೆ ಎಲ್ಲ ಹಾಕೊಂಡಿದ್ಲು. ಅದನ್ನ ಬಿಚ್ಕೋತಾರೆ. ನಂತರ ಮನೆಯ ಸಾಮಾನುಗಳನ್ನೆಲ್ಲ ಬಿಸಾಡ್ತಾರೆ. ಲಾಕರ್ ಎಲ್ಲ ಓಪನ್ ಮಾಡ್ತಾರೆ. ಬೇಸಿಕಲಿ ಕಳ್ಳರಿಂದಾಗಿ ಈ ಅನಾಹುತ ಆಗಿದೆ ಅನ್ನೋ ಹಾಗೆ ಕಾಣಿಸ್ಬೇಕಿತ್ತು. ಕೆಲಸ ಮುಗಿಸಿ ಅಲ್ಲಿಂದ ಓಡಿ ಹೋಗ್ತಾರೆ. ವಿಷಯ ರಾಮಕೃಷ್ಣನಿಗೆ ತಿಳಿಸ್ತಾರೆ. ಹಾಗೆ ಆತ ಉಳಿದ 3 ಲಕ್ಷ ಹಣವನ್ನ ಸ್ವಾಮಿನಾಥನ ಬ್ಯಾಂಕ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ತಾನೆ. ಪೊಲೀಸರು ರಾಮಕೃಷ್ಣನಿಂದ ಈ ಕೊಲೆ ಹೇಗೆ ಮಾಡ್ದ ಅಂತ ತಿಳ್ಕೊಂಡ್ರು. ಆದ್ರೆ ಯಾವ ಕಾರಣಕ್ಕೆ ಮಾಡ್ದ ಅನ್ನೋದು ತಿಳಿಯಬೇಕಿತ್ತು. ರಾಮಕೃಷ್ಣನ ಪ್ರಕಾರ ತನ್ನ ಹೆಂಡತಿ ವಿಶಾಲ ಕೆಲವು ವರ್ಷಗಳಿಂದ ಬಹಳ ಫ್ರೀ ಮೈಂಡೆಡ್ ಆಗಿದ್ಲು. ಪ್ರತಿಯೊಬ್ಬರೊಂದಿಗೂ ನಗಾಡುತ್ತಾ ತಮಾಷೆಯಿಂದ ಇರ್ತಿದ್ಲು. ಈಕೆಗೆ ಯಾವುದೋ ಫೋನ್ ಬರ್ತಿತ್ತು. ಆಗ ಸೈಡ್ಗೆ ಹೋಗಿ ಜೋರಾಗಿ ನಗಾಡ್ತಾ ಗಂಟೆಗಟ್ಲೆ ಮಾತಾಡ್ತಿದ್ಲು. ಗಂಡನಿಗೆ ಅನಿಸ್ತಿತ್ತು ಈಕೆಗೆ ಯಾವುದೋ ಅಫೇರ್ ನಡೀತಿದೆ ಅಂತ. ಆದ್ರೆ ಅವನಿಗೆ ಅವಳನ್ನ ಕಳ್ಕೊಳ್ಳೋಕೆ ಇಷ್ಟ ಇರಲಿಲ್ಲ. ಆದ ಕಾರಣ ಆಕೆಗೆ ಒಂದು ಫ್ಲಾಟ್ ಕೂಡ ಕೊಡಿಸಿದ್ದ. ಆದ್ರೆ ಆಕೆ ಗಂಡನಿಗಿಂತ ಫೋನ್ ನಲ್ಲಿ ಹೆಚ್ಚು ಸಮಯ ಕಳಿತಿದ್ಲು. ರಾಮಕೃಷ್ಣನಿಗೆ ಇದು ಚೂರು ಇಷ್ಟವಿರಲಿಲ್ಲ. ಆತನಿಗೆ ಅನಿಸ್ತಿತ್ತು ಈಕೆಗೆ ಯಾವುದೋ ಅಫೇರ್ ನಡೀತಿದೆ ಅಂತ. ಹಾಗಾಗಿ ಈ ಕೊಲೆ ಮಾಡಿದೆ ಅಂತ ಒಪ್ಕೋತಾನೆ. ಈ ಕಾರಣ ಕೇಳಿ ವಿಶಾಲಳ ಮನೆಯವರು ಹೇಳ್ತಾರೆ, ವಿಶಾಲ ಒಬ್ಬ ನಗು ವ್ಯಕ್ತಿತ್ವದ ಹುಡುಗಿ, ಯಾವಾಗ್ಲೂ ಎಲ್ಲರೊಂದಿಗೂ ತಮಾಷೆಯಿಂದ ಸಂತೋಷವಾಗಿರೋದು ಅವಳ ಸ್ವಭಾವ. ಆದ್ರೆ ಆಕೆಯ ಕ್ಯಾರೆಕ್ಟರ್ ಈ ತರ ಆತ ಹೇಳಿದರಂತೆ ಕೆಟ್ಟದಾಗಿರಲಿಲ್ಲ. ಆಕೆ ಎಲ್ಲದರಲ್ಲೂ ಒಂದು ಲಿಮಿಟ್ ಇಡ್ತಿದ್ಲು. ಇಲ್ಲಿ ಖಂಡಿತವಾಗಿಯೂ ರಾಮಕೃಷ್ಣನಿಗೆ ಯಾವುದೋ ಅಫೇರ್ ಇತ್ತು ಅನ್ಸುತ್ತೆ. ಅದಕ್ಕೆ ಆತ ನಮ್ಮ ಮಗಳನ್ನ ಕೊಲೆ ಮಾಡಿದ್ದಾನೆ ಅಂತ ಆರೋಪಿಸ್ತಾರೆ. ಪೊಲೀಸರು ವಿಶಾಲಳ ಕಾಲ್ ಡೀಟೇಲ್ಸ್ ತೆಗೆಸಿದಾಗ ಅದರಲ್ಲಿ ಯಾವುದೇ ಆ ತರಹದ ಸಂಶಯ ಪಡುವಂತಹ ಅಂಶಗಳಿರಲಿಲ್ಲ. ನಂತರ ಜುಲೈ 19ಕ್ಕೆ ಉಡುಪಿ SP ಗೋರಖ್ಪುರ್ ಪೊಲೀಸರ ಹತ್ತಿರ ಮಾತಾಡ್ತಾರೆ. ತಕ್ಷಣ ಅಲ್ಲಿ ಒಂದು ಟೀಮ್ ಫಾರ್ಮ್ ಆಗುತ್ತೆ. ಸ್ವಾಮಿನಾಥನನ್ನ ನೇಪಾಳ್ ಬಾರ್ಡರ್ ನಲ್ಲಿ ಹಿಡಿಯಲಾಯಿತು. ಆದ್ರೆ ರೋಹಿತ್ ಇನ್ನೂ ಸಿಕ್ಕಿರಲಿಲ್ಲ. ಅವನ ಮನೆಯವರು ಮುಂಬೈನ ಒಂದು ಪೊಲೀಸ್ ಸ್ಟೇಷನ್ ನಲ್ಲಿ ತಮ್ಮ ಮಗ ರೋಹಿತ್ ಮಿಸ್ಸಿಂಗ್ ಅಂತ ಕಂಪ್ಲೇಂಟ್ ಕೂಡ ಕೊಟ್ಟಿರ್ತಾರೆ. ಹೇಗೆ ಮಿಸ್ಸಿಂಗ್ ಆಗದೆ ಇರೋಕೆ ಸಾಧ್ಯ? ಇಂಥ ಒಂದು ಘೋರ ಕೃತ್ಯ ಎಸಗಿ ಈತನನ್ನ ಕರ್ನಾಟಕ, ಮಹಾರಾಷ್ಟ್ರ, ಗೋವಾ, ಉತ್ತರ ಪ್ರದೇಶ ಹಾಗೂ ಅನೇಕ ರಾಜ್ಯಗಳಲ್ಲಿ ಹುಡುಕ್ತಾರೆ. ಹುಡುಕ್ತಾ ವರ್ಷವೇ ಕಳೆದು ಹೋಗುತ್ತೆ. ನಂತರ ಜುಲೈ 10, 2022ಕ್ಕೆ ಇವನನ್ನ ಗೋರಖ್ಪುರ್ನಲ್ಲಿ ಅರೆಸ್ಟ್ ಮಾಡಲಾಯಿತು. ಇದರಲ್ಲಿ ಇನ್ನೂ ಒಬ್ಬ ಆರೋಪಿ ಇದ್ದ, ಧರ್ಮೇಂದ್ರ, ಪ್ಲಾನ್ ಕೊಟ್ಟವನು. ಪ್ರಾಬ್ಲಮ್ ಪೊಲೀಸರಿಗೆ ಈತನನ್ನ ದುಬೈನಲ್ಲಿ ಅರೆಸ್ಟ್ ಮಾಡಿ ಇಂಡಿಯಾಗೆ ಹೇಗೆ ಕರ್ಕೊಂಡು ಬರೋದು ಅನ್ನೋದಾಗಿತ್ತು. ಈ ವರ್ಷ ಅಂದ್ರೆ ಜನವರಿ 2024ಕ್ಕೆ ಪೊಲೀಸರಿಗೆ ಒಂದು ಟಿಪ್ ಸಿಗುತ್ತೆ. ಧರ್ಮೇಂದ್ರ ಇಂಡಿಯಾಗೆ ವಾಪಸ್ ಬರ್ತಿದ್ದಾನೆ ಹಾಗೂ ಲಕ್ನೋ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ನಲ್ಲಿ ಇಳಿತಾನೆ ಅಂತ. ಪೊಲೀಸರು ಫುಲ್ಲಿ ರೆಡಿ ಆಗ್ತಾರೆ. ಫೆಬ್ರವರಿ 2, 2024ಕ್ಕೆ ಪೊಲೀಸರು ಧರ್ಮೇಂದ್ರನನ್ನ ಲಕ್ನೋ ಏರ್ಪೋರ್ಟ್ ಇಂದ ಡೈರೆಕ್ಟ್ ಆಗಿ ಅರೆಸ್ಟ್ ಮಾಡಿ ಉಡುಪಿಗೆ ಕರ್ಕೊಂಡು ಬರ್ತಾರೆ. ಈ ಕಡೆ ಮೈನ್ ಆರೋಪಿಗಳಾದ ರಾಮಕೃಷ್ಣ, ಸ್ವಾಮಿನಾಥ್, ರೋಹಿತ್ ಮೇಲೆ ಚಾರ್ಜ್ ಶೀಟ್ ಸಬ್ಮಿಟ್ ಮಾಡಿ ಕೋರ್ಟ್ ನಲ್ಲಿ ಮೊಕದ್ದಮೆ ನಡೀತಿತ್ತು. ಈಗ ಧರ್ಮೇಂದ್ರನನ್ನ ಕೋರ್ಟ್ಗೆ ಸಬ್ಮಿಟ್ ಮಾಡ್ತಾರೆ. ಕೋರ್ಟ್ ಈತನನ್ನ ಪೊಲೀಸ್ ಕಸ್ಟಡಿಗೆ ಕೊಡುತ್ತೆ. ಎಲ್ಲರೂ ಜೈಲಿನಲ್ಲಿದ್ದಾರೆ. ಜುಲೈ 21, 2021ಕ್ಕೆ ಪೊಲೀಸರು ಪ್ರೆಸ್ ಕಾನ್ಫರೆನ್ಸ್ ನಲ್ಲಿ ಇಡೀ ಕೇಸ್ ಡಿಸ್ಕ್ಲೋಸ್ ಮಾಡಿದ್ರು. ಮುಂದೆ ಈ ಕೇಸ್ ನಲ್ಲಿ ಕೆಲಸ ಮಾಡಿದ್ದ ಪೊಲೀಸರಿಗೆ 50,000 ಬಹುಮಾನ ಕೂಡ ಕೊಡಲಾಯಿತು. ಸದ್ಯಕ್ಕೆ 4 ಜನ ಆರೋಪಿಗಳು ಕಂಬಿ ಹಿಂದೆ ಇದ್ದಾರೆ. ಅವರು ಕದ್ದಿದ್ದ ಎಲ್ಲಾ ಚಿನ್ನವನ್ನ ಪೊಲೀಸರು ವಶಪಡಿಸಿಕೊಂಡಿದ್ದಾರೆ. ಸಣ್ಣದೊಂದು ಡೌಟ್ ಇಂದ ಇಷ್ಟೆಲ್ಲ ಘಟನೆಗಳು ನಡೆದು ಹೋದು. ಅನುಮಾನಂ ಪೆದ್ದ ರೋಗಂ. ಸೊ ಸ್ಟೋರಿನ ಇಲ್ಲಿಗೆ ಎಂಡ್ ಮಾಡೋಣ. ಮುಂದಿನ ಎಪಿಸೋಡ್ ನಲ್ಲಿ ಸಿಗ್ತೀನಿ. ಟಿಲ್ ದೆನ್ ಟೇಕ್ ಕೇರ್.